ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಗ್ರಜಂ ಛಾಯಾ ಮಾರ್ತ್ಕಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಗಳನ್ನು ಮಾಡ್ತಾ ನೋಡಿ, ಈ ದಿನ ಜೂನ್ 1 ಶನಿವಾರ, ನವಮಿ ತಿಥಿ, ತುಂಬ ಪ್ರಶಸ್ತ. ದೇವತಾ ಆರಾಧನೆಗಳಿಗೆ, ಮದುವೆ ಮುಂಜಿಗಳಿಗೆ, ಗೃಹ ಪ್ರವೇಶಾದಿಗಳಿಗೆ ಎಲ್ಲದಕ್ಕೂ ಸಹ ಈ ದಿನದ ಆರಂಭದ ಪೂಜೆಗಳು ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳ್ತಾ, ಈ ದಿನ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ, ಕೀರ್ತಿ ಅಭಿವೃದ್ಧಿಯಾಗುತ್ತೆ, ಕೆಲಸಗಳಲ್ಲಿ ತುಂಬ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ, ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಕಾರ ಸಹಯೋಗ ನಿಮ್ಮದಾಗಿರುತ್ತೆ, ತುಂಬ ಖುಷಿಯಿಂದ ಕಾಲ ಕಳೆಯುವಂತಹ ವಾತಾವರಣ ಮೇಷರಾಶಿಯವರಿಗೆ. ವೃಷಭ ರಾಶಿಯವರೆಗೂ ಸಹ ಎಲ್ಲವೂ ಸಹ ಇದೆ. ತುಂಬ ಅಹಂಕಾರವನ್ನು ಪಡ್ತೀರಿ, ಅಹಂ ಪಡ್ತೀರಿ, ತುಂಬ ಬೇರೆಯವರನ್ನ ನಂಬಿಸೋಕ್ಕೆ, ಬೇರೆಯವ್ರನ್ನ ಖುಷಿಪಡಿಸ್ಲಿಕ್ಕೆ ಹೋಗ್ತೀರಿ, ಹಣಕಾಸಿನ ನಷ್ಟಗಳನ್ನು ಮಾಡ್ಕೊಳ್ತೀರಿ, ಹಣಕಾಸಿನ ವಿಚಾರಕ್ಕೋಸ್ಕರ ಕಿರಿಕಿರಿ ಮಾಡ್ಕೊಳ್ತೀರಿ, ಯಾರಿಗೂ ಸಹಯೋಗ ಮಾಡೋಕ್ಕೋಗಿ ನೀವು ಮಧ್ಯದಲ್ಲಿ ಸಿಕ್ಕಾಕೊಂಡು ತುಂಬ ಒದ್ದಾಟವನ್ನು ಅನುಭವಿಸುವಂತಹ ವಾತಾವರಣ ವೃಷಭ ರಾಶಿಯವರಿಗಿರುತ್ತೆ. ಸ್ವಲ್ಪ ಜಾಗ್ರತೆ. ಮಿಥುನ ರಾಶಿಯವರಿಗೆ ಹಣಕಾಸು ಬರುವಂಥ ಹಣಕಾಸಿನ ಅನುಕೂಲಗಳಾಗೋದಿಲ್ಲ, ಹಣಕಾಸಿನ ಅಡೆತಡೆಗಳು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಏನನ್ನು ಮಾಡೋಕ್ಕೋದ್ರೂ ಬುದ್ಧಿ ಚಂಚಲವಾಗುತ್ತೆ, ಜೊತೆಯಲ್ಲಿ ಬುದ್ಧಿ ಮಂದಗತಿಯಾಗತ್ತೆ, ಮತ್ತು ನಮ್ಮನ್ನು ಕಂಡಾಗ ಬೇರೆಯವರು ಬೇರೆ ರೀತಿಯಲ್ಲಿ ಮಾತನಾಡಿಕೊಳ್ಳುವಂತಹ ವಾತಾವರಣ, ಅವಹೇಳನ ಅವಮಾನ ಮಾಡುವಂತಹ ವಾತಾವರಣವೂ ಇರುತ್ತೆ. ಮಿಥುನ ರಾಶಿಯವರು ಜಾಗ್ರತೆ. ಕರ್ಕಾಟಕ ರಾಶಿಯವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಮನ್ನಣೆ, ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು, ಹೊಗಳಿಕೆ ಮಾತುಗಳು, ಹಣಕಾಸಿನ ಅನುಕೂಲತೆಗಳು, ತುಂಬ ನಿಮ್ಮನ್ನು ಕಂಡಾಗ ಆರಾಧಿಸುವಂಥವರು, ಪ್ರೀತಿಸುವಂಥವರು, ನಿಮ್ಮನ್ನು ಹೊಗಳುವಂಥವರು ತುಂಬ ಜನ ಇರ್ತಾರೆ. ತುಂಬ ಅನುಕೂಲಕರವಾಗಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಅದೇ ರೀತಿಯಾಗಿ ಸಿಂಹರಾಶಿಯವರೆಗೂ ಸಹ ಹಣಕಾಸಿನ ಅನುಕೂಲ ಇದೆ, ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ ಇದೆ, ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಮತ್ತು ರೈತಾಪಿ ವರ್ಗದಲ್ಲಿ ಯಾರಾದರೂ ಬಿಸ್ನೆಸ್ ಮಾಡುವಂಥವರಿಗೆ, ವ್ಯಾಪಾರ ಉದ್ಯೋಗಿಗಳಿಗಂತೂ ಉತ್ತಮವಾದಂತಹ ಲಾಭ ಗಳಿಕೆಯ ಮಾಡುವಂತಹ ಶುಭ ದಿನ ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಮದುವೆ ಮುಂಜಿಗಳ ಮಾತುಕತೆಗಳು, ಮನೆಯಲ್ಲಿ ಶುಭ ಕಾರ್ಯಗಳ ಚಿಂತನೆಗಳು, ವ್ಯವಹಾರದಲ್ಲಿ ಪ್ರಗತಿಗಳು, ಮತ್ತು ಎಷ್ಟೋ ದಿನಗಳಿಂದ ಆಗಬೇಕಾಗಿರುವಂಥ ಶುಭ ಕಾರ್ಯಗಳಿಗೆ ಈ ದಿನ ಉತ್ತಮವಾದಂಥ ದಿನವಾಗುತ್ತೆ. ಉತ್ತಮವಾದಂಥ ಬೆಳವಣಿಗೆ, ಒಂದು ರೀತಿಯಾದಂಥ ಸಮಾಧಾನಕರವಾದಂತಹ ವಾತಾವರಣ ಕುಟುಂಬದಲ್ಲಿ ಬೆಳೆಯುತ್ತೆ. ಇನ್ನು ತುಲಾರಾಶಿಯವರೆಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ. ಅದೇ ರೀತಿಯಲ್ಲಿ ದುಡ್ಡು ವೆಚ್ಚವು ಜಾಸ್ತಿ ಇದೆ, ಹಣಕಾಸಿನ ವ್ಯವಹಾರದಲ್ಲಿ ಪ್ರಗತಿಯ ಜೊತೆಯಲ್ಲೂ ಸಹ ವೆಚ್ಚಗಳು ಜಾಸ್ತಿ ಆಗುತ್ತೆ. ಜೊತೆಯಲ್ಲಿ ಕುಟುಂಬದವರ ಆಗಮನವಾಗುತ್ತೆ. ಕುಟುಂಬದವರ ಆಗಮನದಿಂದ ಸ್ವಲ್ಪ ದುಂದು ವೆಚ್ಚಗಳಾಗಬಹುದು, ಯಾರಿಗಾದರೂ ಮನೆಯಲ್ಲಿ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು ಆಗಬಹುದು, ಜಾಗ್ರತೆ. ಮತ್ತು ವೃಶ್ಚಿಕ ರಾಶಿಯವರೆಗೂ ಸಹ ಆರೋಗ್ಯದಲ್ಲಿ ವ್ಯತ್ಯಾಸಗಳಿದೆ, ಕುಟುಂಬದಲ್ಲಿ ಕಲಹ ಇದೆ, ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳಿದೆ, ಏನೇನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಎಡವಟ್ಟಾಗುತ್ತೆ, ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗಿ ನಿಂತೋಗುವಂಥ ಸನ್ನಿವೇಶಗಳು ಬರಬಹುದು, ಸ್ವಲ್ಪ ಜಾಗ್ರತೆ. ಧನುಸ್ಸು ರಾಶಿಯವರಿಗೆ ಶುಭ ಕಾರ್ಯಗಳ ಚಿಂತನೆ ಚೆನ್ನಾಗಿದೆ, ಮನೆಯಲ್ಲಿ ಉತ್ತಮವಾದಂಥ ಬೆಳವಣಿಗೆ, ಉತ್ತಮವಾದಂತಹ ವ್ಯಾಪಾರ, ಮನಸ್ಸಿಗೆ ನೆಮ್ಮದಿಯಾದಂತಹ ವಾತಾವರಣ, ಕುಟುಂಬದಲ್ಲಿ ಸೌಖ್ಯತೆ, ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತಿ, ಹೊರಗಡೆ ಹೋಗುವಂತಹ ಸುಯೋಗ, ಇವೆಲ್ಲವೂ ಸಹ ತುಂಬ ಚೆನ್ನಾಗಿದೆ. ಮತ್ತು ಮಕರ ರಾಶಿಯವರಿಗೆ ಸಣ್ಣ ಪುಟ್ಟ ವ್ಯವಹಾರಗಳಿಗೂ ಸಹ ಕೋಪವನ್ನು ಮಾಡ್ಕೊಳ್ತೀರಿ, ತಾಳ್ಮೆ ಕಳ್ಕೊಳ್ತೀರಿ, ಸುಮ್ಮನೆ ರೇಗಾಡುವಂಥದ್ದು, ಕುಟುಂಬದಲ್ಲಿ ಸುಮ್ಮನೆ ಭಿನ್ನಾಭಿಪ್ರಾಯಗಳನ್ನು, ಕಲಹಗಳನ್ನು ಮಾಡಿಕೊಂಡು ಅಶಾಂತಿ ಸೃಷ್ಟಿ ಮಾಡುವಂಥದ್ದೆಲ್ಲವೂ ಇರುತ್ತೆ, ಜಾಗ್ರತೆ. ಕುಂಭರಾಶಿಯವರಿಗೆ ಅವಾಚ್ಯ ಶಬ್ದಗಳನ್ನು ಮಾತನಾಡುವಂಥದ್ದು, ಮತ್ತು ಮದ್ಯಪಾನ, ಧೂಮಪಾನ, ದುಶ್ಚಟಗಳಿಗೆ ದಾಸರಾಗಿ ಕುಟುಂಬ ಜೊತೆಯಲ್ಲಿ ಕಿರಿಕಿರಿ ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಕೋಪದ ವಾತಾವರಣ, ಮಡದಿ ಗಂಡರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಕುಟುಂಬದಲ್ಲಿ ಸ್ವಲ್ಪ ಅಶಾಂತಿ ಸೃಷ್ಟಿಯಾಗಬಹುದು, ಸ್ವಲ್ಪ ಜಾಗ್ರತೆ. ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ, ಹೊಸ ಕೆಲಸಗಳ ಆಗಮನವಿದೆ, ಅದು ಕೆಲಸಕ್ಕೋಸ್ಕರವಾಗಿ ಹೊರ ದೇಶಗಳಿಗೆ, ಹೊರ ರಾಜ್ಯಗಳಿಗೆ, ಹೊರ ಗ್ರಾಮಗಳಿಗೆ ಸುತ್ತಾಟ, ಅಲೆದಾಟಗಳಾಗುವಂಥ ಸನ್ನಿವೇಶಗಳು, ಫಲಗಳು ಸ್ವಲ್ಪ ಕಡಿಮೆ ಇರುತ್ತೆ, ಹಣಕಾಸಿನಲ್ಲಿ ಸ್ವಲ್ಪ ಏರುಪೇರುಗಳಾಗುವಂತಹ ವಾತಾವರಣ ಮೀನರಾಶಿಯವರಿಗೆ ಇರುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೇವೆ. ನಾಳೆ ದಿನ 2ನೇ ತಾರೀಕು ಇರುತ್ತೆ. 2ನೇ ದಿನ ವಿಶೇಷವಾಗಿ ಏಕಾದಶಿ ಇರುವಂಥದ್ದು, ರೇವತಿ ನಕ್ಷತ್ರ, ತುಂಬ ಪ್ರಶಸ್ತವಾಗಿರುವಂಥ ದಿನ. ಮದುವೆ ಮುಂಜಿಗಳಾಗುತ್ತೆ, ಗೃಹ ಪ್ರವೇಶಾದಿಗಳು ತುಂಬ ಚೆನ್ನಾಗಿ ನಡೆಯುವಂಥದ್ದು. ಯಾರಾದರೂ ವಾಸ್ಕಾಲಿಡಬೇಕು, ಮನೆ ಆಲೋಕಿಸ್ಬೇಕು, ಮತ್ತು ಏನಾದರೂ ಒಂದು ಸಣ್ಣ ಪುಟ್ಟ ಪೂಜೆಗಳನ್ನು ಮಾಡಬೇಕು ಅಂದರೆ ಆನಂದವಾಗಿ ಇದನ್ನು ಭಾನುವಾರ ನಾಳೆ ದಿನ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದನ್ನು ಕಾರ್ಯಕ್ರಮ ಮುಕ್ತಾಯಗೊಳ್ತೇವೆ. ನಾಳೆ ಭೇಟಿ ಮಾಡೋಣ. ನಮಸ್ಕಾರ.